ನೋಡೋದಕ್ಕೆ ರೋಡಲ್ಲಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಬಂದರೆ ಆ್ಯಕ್ಚುಲಿ ನಿಮಗೆ ನಾನು ಕಾಣಿಸೋದಿಲ್ಲ, ಅಂದರೆ ನಡೆಯೋದಕ್ಕೂ ಕೂಡ ಇಲ್ಲಿ ಜಾಗ ಇರಲ್ಲ, ಅಷ್ಟು ಬ್ಲಾಕ್ ಆಗಿರುತ್ತೆ, ಅಷ್ಟು ಜನ ತುಂಬಿರ್ತಾರೆ. ಯಾವ್ದು 25 ಯಾವ್ದು 30? ಏನಕ್ಕೆ ಇದು 25 ಅದು 30? ಎಲ್ಲಿಂದ ಬರುತ್ತೆ ಕಡಲೆಕಾಯಿ? ಕರ್ನಾಟಕದಿಂದ ಯಾವ್ದು ಬರಲ್ವಾ? ಯಾವ್ದು ತುಮಕೂರ್ದು? ನಮಗೆ ತುಮಕೂರು ಕಡಲೆಕಾಯಿನೇ ಕೊಡಿ. ಅದೇ ಇದು ಹಸಿ ಕಡಲೆಕಾಯಿ, ಇದು ಹುರಿದಿರೋ ಕಡಲೆಕಾಯಿ. ಇದನ್ನೇನಕ್ಕೆ ಹುರಿದಿಲ್ಲ? ಇದನ್ನೇನಕ್ಕೆ ಹುರಿದಿಲ್ಲ? ಇದನ್ನು ಕಡಿಮೆ ಕೇಳ್ತಾರ? ಅದು ನೀವೇ ಹುರ್ಕೊಂಬರ್ಬೋದಲ್ಲ ಊರಲ್ಲಿ? ಏನಕ್ಕಾಗಲ್ಲ? ಇದು ಕೆಟ್ಟೋಗಲ್ವಾ? ಜಾಕ್ಸನ್ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತದೆ. ಆಫ್ಟರ್ ಅ ಲಾಂಗ್ ಟೈಮ್ ವಿಜಯ್ ಸರ್ದು ಒಂದು ಕಾಮಿಡಿ ಫ್ಲಿಕ್ ಬರ್ತಿದೆ. ನೀವೇನು ಜಾನಿ ಮೇರೆ ನಾಮ್ ಪ್ರೀತಿ ಮೇರಾ ಕಾಮ್ ನೋಡಿರ್ಬೋದು, ಜಂಗ್ಲಿ ಸಿನಿಮಾ ನೋಡಿದ್ರಿ, ಎಷ್ಟು ಎಂಟರ್ಟೈನ್ ಮಾಡಿದ್ರು ವಿಜಯ್ ಸರ್, ಅಷ್ಟೇ ಎಂಟರ್ಟೈನ್ಮೆಂಟ್ ಜಾಕ್ಸನ್ ಸಿನಿಮಾದಲ್ಲಿರುತ್ತೆ ನಿಮಗೆ. ಇಟ್ಸ್ ಔಟ್ ಆ್ಯಂಡ್ ಔಟ್ ಫುಲ್ ಕಾಮಿಡಿ ಫ್ಲಿಕ್. ರಂಗಾಯಣ ರಘು ಸರ್ ಇರ್ತಾರೆ ನಿಮ್ಮ ಜೊತೆ. ಸೊ ವಿಜಯ್ ಸರ್ ಜೊತೆ ರಂಗಾಯಣ ಸರ್ ರಘು ಸರ್ ಇರ್ತಾರೆ, ನಾನು ಇರ್ತೀನಿ. ಜಾಕ್ಸನ್ ಟೈಟಲೇ ಹೇಳೋ ಥರ ಅನಿಸುತ್ತೆ ನೋಡಿ, ಅಂತ ಥ್ರಿಲ್ಲಿಂಗ್ ಆಗಿದೆ, ಏನೋ ಕಾಮಿಡಿ ಇದ್ದೇ ಇರುತ್ತೆ ಸಿನಿಮಾದಲ್ಲಿ ಅಂತ. ಕೆಳಗಡೆ ಕ್ಯಾಪ್ಷನ್ ಕುಮುದ ಫುಲ್ ಹ್ಯಾಪಿ ಅಂತ. ಏನಕ್ಕೆ ಕುಮುದ ಹ್ಯಾಪಿ, ವಾಟ್ ಇಸ್ ದಿಸ್, ಯಾವ ಥರ, ಏನಿದೆ ಕುಮುದ ಹ್ಯಾಪಿ ಅನ್ನೋ ಒಂದು ಟ್ಯಾಗ್ಲೈನ್ ಇದೆ. ಅಂದರೆ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇದೆ ಅದ್ರ ಬಗ್ಗೆ. ಸೊ ಸಿನಿಮಾ ನೋಡಿ ಏನಕ್ಕೆ ಕುಮುದ ಫುಲ್ ಹ್ಯಾಪಿ ಅಂತ ಗೊತ್ತಾಗುತ್ತೆ. ವೆರಿ ನೈಸ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ. ನಾನು ಗರ್ಲ್ ನೆಕ್ಸ್ಟ್ ಡೋರ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತೀನಿ. ವೆರಿ ಸಿಂಪಲ್ ಆ್ಯಂಡ್ ಎಕ್ಸೈಟಿಂಗ್ ಕ್ಯಾರೆಕ್ಟರ್ ನನಗೆ ಆಫ್ಟರ್ ಅ ಲಾಂಗ್ ಟೈಮ್. ಥ್ಯಾಂಕ್ ಯು. ಹೆವಿ ಸ್ವೀಟ್ ಇಲ್ಲ, ನಾವು ಜಾಸ್ತಿ ಖಾರ ತಿನ್ನೋರು ಮಂಡ್ಯದವರು. ಸ್ವೀಟ್ ತುಂಬ ಅಪರೂಪ, ಈ ಥರ ಅಕೇಶನ್ಸ್ಗಳಲ್ಲಿ ಮಾತ್ರ ಸ್ವೀಟ್ ತಿಂತೇವೆ. ಜಾತ್ರೆ ಅಂದರೆ ಇದೆಲ್ಲ ಮಾಡಲೇಬೇಕಪ್ಪ, ಅದಕ್ಕೆ ಜಾತ್ರೆಗೆ ಬರಬೇಕು, ಎಲ್ಲ ತಿನ್ನಬೇಕು. ಹೆಲ್ತ್ ಕಾನ್ಷಿಯಸ್ಸು ಡಯಟ್ ಕಾನ್ಷಿಯಸ್ ಎಲ್ಲ ಆಗಬಾರ್ದು ಈ ಥರ ಡೇಸಲ್ಲಿ, ಈ ಥರ ಸಿಚುವೇಶನ್ಸಲ್ಲಿ. ನೋಡಿ ಏನೇನಿದೆ, ನಿಮ್ಗೆ ಏನು ಬೇಕು, ಕಡಲೆಕಾಯಿ ಅಷ್ಟೇ ಅಲ್ಲ, ನಿಮಗೆ ಆಟ ಸಾಮಾನಿದೆ, ಮಕ್ಕಳಿಗೆ ಗೊಂಬೆಗಳಿದೆ, ಗೇಮ್ಸ್ ಇದೆ, ಆಕ್ಸರೀಸ್ ಇದೆ, ಜ್ಯುವೆಲ್ರೀಸ್ ಇದೆ, ಬ್ಯಾಗ್ಸ್ ಇದೆ, ಕಿಚನರಿ ಐಟಮ್ಸ್ ಸಿಗುತ್ತೆ ನಿಮಗೆ. ಏನು ಬೇಡ, ಬಾಯ್ಸ್ಗೆ ಏನು ಬೇಕು ಎಲ್ಲ ಬೇಕು, ಎಲ್ಲ ಇದೆ. ಆಸಮ್. ಯಾರನ್ನ ಎದುರಿಸ್ಬೇಕಾ, ಅಣ್ಣ ತಮ್ಮ ಯಾರಾದರೂ, ನನ್ನ ಅಣ್ಣಂಗೆ ಹೆಸರು ತಗೊಂಡು ಹೋಗ್ತಿದ್ದೀನಿ. ನಿಮ್ಮನೇನು ಯಾರು ಎದುರಿಸ್ಬೇಕಂದ್ರೆ ನೀವು ಬಂದು ತಗೊಳ್ಳಿ. ಇಟ್ಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಈ ಜಾತ್ರೆಗೆ ಬಂದು. ಬ್ಯಾಂಗ್ಳೂರಲ್ಲಿ ಈ ಥರನೂ ನಡೆಯುತ್ತೆ ಅಂತ ನಿಜ ನನಗೆ ಗೊತ್ತಿಲ್ಲ, ಯಾಕೆಂದರೆ ನಾನು ಬೆಂಗಳೂರಿಗೆ ಹೋಗ್ತಿದ್ಲು. ಇವತ್ತು ಈ ದಿನ ಸುವರ್ಣ ಜೊತೆ ಈ ಜಾತ್ರೆ ಕಳೆದು ತುಂಬ ಖುಷಿ ಆಯಿತು. ಆ್ಯಂಡ್ ನನ್ನ ಸಿನಿಮಾ ಜಾಕ್ಸನ್ ಬಗ್ಗೆ ನಿಮ್ಮ ಜೊತೆ ಮಾತಾಡಿದೆ ಕೂಡ. ಆ್ಯಂಡ್ ಸಿನಿಮಾ ಜಾಕ್ಸನ್ ಆಡಿಯೋ ಲಾಂಚ್ ಇದೇ ಮಂತ್ ಎಂಡ್ ಆಗ್ತಾ ಇದೆ. ಹಾಡುಗಳನ್ನ ಕೇಳಿ, ವಂಡರ್ಫುಲ್ ಸಾಂಗ್ಸ್ ಇದೆ ಸಿನಿಮಾದಲ್ಲಿ.
ವಿಜಯ್ ಸರ್ನ ಕೂಡ ನೀವು ಆನ್ ಸ್ಕ್ರೀನ್ ಮತ್ತು ಇನ್ನೊಂದು ಅವತಾರದಲ್ಲಿ ನೋಡ್ತೀರಾ. ವೆರಿ ಸರ್ಪ್ರೈಸಿಂಗ್ ಲುಕ್ಸ್ ಇದೆ ವಿಜಯ್ ಸರ್ದು ಸಿನಿಮಾದಲ್ಲಿ. ಜಾಕ್ಸನ್ ಪ್ಯೂರ್ಲಿ ಎಂಟರ್ಟೈನರ್ ಸಿನಿಮಾ. ಯಾವುದೇ ಕಾರಣಕ್ಕೂ ನಿಮಗೆ ಎಲ್ಲೂ ಥ್ರೋಟ್ ಸಿನಿಮಾ ಫುಲ್ ಕಾಮಿಡಿ ನಗ್ತಾ ಇರ್ತಾರ. ಇಡೀ ಸರ್ ಫುಲ್ ನಗಿಸ್ತಾ ಇರ್ತೀವಿ ನಾವು ಸಿನಿಮಾ ಮುಗಿಯೋವರೆಗೂ. ಅದು ಎಂಡ್ ಆಫ್ ದ ಡೇ ಸಿನಿಮಾದಲ್ಲಿ ಕೊನೆಯಲ್ಲಿ ಒಂದು ಮೆಸೇಜ್ ಕೂಡ ಇದೆ ಸಿನಿಮಾದಲ್ಲಿ. ಎಂಟರ್ಟೈನ್ಮೆಂಟ್ ಜೊತೆಗೆ ಕ್ಲೈಮ್ಯಾಕ್ಸಲ್ಲಿ ಒಂದು ಬ್ಯೂಟಿಫುಲ್ ಮೆಸೇಜ್ನ ಹೇಳೋ ಒಂದು ಪ್ರಯತ್ನ ಜಾಕ್ಸನ್ ಸಿನಿಮಾ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಅದಕ್ಕೂ ಮುನ್ನ ಸಾಂಗ್ ಬರುತ್ತೆ, ಸಾಂಗ್ ಕೇಳಿ. ಇದೇ ರೀತಿ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡ್ತೀರಿ. ನಿಮ್ಮ ಹೆಸರು? ತೇಜಸ್ವಿನಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಅಲ್ಲಿಗೆ? ಬ್ಯಾಂಗ್ಳೂರಿಯೇನಾ? ಹುಟ್ಟಿದ್ದು ಇಲ್ಲ. ಓಕೆ, ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಹುಟ್ಟಾಗಿಂದನೂ ಬರ್ತಿದ್ದಾರೆ. ಓ, ತುಂಬ ಸೀನಿಯರ್ ಇವ್ರು ಈ ಜಾತ್ರೆಗೆ. ಸೊ ಹೇಳಿ, ಹೇಗನ್ಸುತ್ತೆ ನಿಮ್ಗೆ ಈ ಬ್ಯಾಂಗ್ಳೂರ್ ಜಾತ್ರೆ? ತುಂಬಾ ಖುಷಿ ಕೊಡುತ್ತೆ. ಏನು ತಗೊಂಡು ಹೋಗ್ತೀರಾ ಮನೆಗೆ ವರ್ಷ ಇಲ್ಲಿಂದ? ಕಡಲೆಕಾಯಿ, ಆಮೇಲೆ ಏನೋ ಇವಾಗ ಐಟಮ್ಸ್ ಸಿಗುತ್ತಲ್ಲ ಮನೆಗೆ, ಏನಾದರೂ ಆ ಥರ ಐಟಮ್ಸು, ಸರ, ಬಳೆ ಎಲ್ಲ ತಗೊಂಡು ಹೋಗ್ತೀವಿ. ಕನ್ನಡ ಸಿನಿಮಾಗಳು ನೋಡ್ತೀರಾ? ತುಂಬಾ ನೋಡ್ತೀವಿ. ಯಾವುದು ಕೊನೆಯಲ್ಲಿ ನೋಡಿ ಸಿನಿಮಾ? ಪವರ್ ಪುನೀತ್ ಖಾನ. ಹೌದು. ಅದಾದ್ಮೇಲೆ ಬೇರೆ ಎಷ್ಟೊಂದು ಸಿನಿಮಾಗಳು ಬಂತು ರೀಸೆಂಟಾಗಿ? ಬಟ್ ಟೈಮ್ ಇರಲಿಲ್ಲ ಅದಕ್ಕೆ. ಓಕೆ, ಈಗ ಇನ್ನು ಕೆಲವು ನೆಕ್ಸ್ಟ್ ಮಂತಲ್ಲಿ ಜಾಕ್ಸನ್ ಬರ್ತಿದೆ, ದುನಿಯಾ ವಿಜಯ್ ಅವ್ರದ್ದು. ಸೊ ಆ ಸಿನಿಮಾ ಮಿಸ್ ಮಾಡ್ಬಿಡಿ. ಇಟ್ಸ್ ಕಾಮಿಡಿ ಫಿಲಿಕ್. ಖಂಡಿತ ನೋಡ್ತೀರಲ್ವಾ? ಖಂಡಿತ ನೋಡಿ, ಇವ್ರು ನಂಗೆ ಪ್ರಾಮಿಸ್ ಮಾಡಿದ್ದಾರೆ ನೆಕ್ಸ್ಟ್ ನನ್ನ ಕನ್ನಡ ಸಿನಿಮಾ ನೋಡ್ತೀನಿ ಅಂತ. ಇನ್ನೊಬ್ರು ಮಾತಾಡೋಣ ಬನ್ನಿ. ನಮಸ್ತೆ. ಹಲೋ, ಹಾಯ್ ಮ್ಯಾಮ್. ನಿಮ್ಮ ಹೆಸರು? ಜ್ಯೋತಿ. ಎಷ್ಟು ವರ್ಷದಿಂದ ಬರ್ತಿದ್ದಾರೆ ನೀವು? ನಾವು ಸುಮಾರು ಒಂದು 20 ವರ್ಷದಿಂದ ಬರ್ತಾ ಇದ್ದೀವಿ. 20 ವರ್ಷದಿಂದ. ಆ 20 ವರ್ಷದ 10-15 ವರ್ಷದ ಹಿಂದೆಗೂ ಜಾತ್ರೆಗೂ ಇವತ್ತಿನ ಈ ಜಾತ್ರೆಗೂ ಏನು ವ್ಯತ್ಯಾಸ ಅನಿಸ್ತದೆ ನಿಮಗೆ? ಐಟಮ್ ವೈಸು ಸ್ವಲ್ಪ ಮಾಡರ್ನ್ ಆಗಿದೆ. ಅದರ್ವೈಸ್ ಎವ್ರಿಥಿಂಗ್ ಈ ಥರ ಒಂದು ವಿಲೇಜ್ ಟೈಪ್ ಸಂತೆ ಆ ಥರ ಎಲ್ಲ ಸಿಗೋದು ಸಿಟಿ ಲೈಫಲ್ಲಿ ತುಂಬ ರೇರು. ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಗೊತ್ತಾಗ್ತದೆ? ನನ್ನ ಹೆಸರು ಶಶಿಕಲಾ ಅಂತ. ರೇಣುಕಾ ಅಂತ. ಓಕೆ, ಎಷ್ಟು ವರ್ಷದಿಂದ ಜಾತ್ರೆಗೆ ಬರ್ತಿದ್ದೀರ? ನಾವೊಂದು 2 years. ಸೊ ಹೌ ಯು ಫೈನ್, ಲೈಕ್ ತುಂಬ ರಿಲ್ಯಾಕ್ಸಿಂಗ್ ಅನ್ಸುತ್ತೆ ಅನ್ಕೋತೀನಿ. ಮೈಂಡ್ ಫ್ರೀ ಅನ್ಸುತ್ತೆ, ಖುಷಿ ಆಗುತ್ತೆ, ಚೈಲ್ಡ್ಹುಡ್ ನೆನಪೆಲ್ಲ ಬರುತ್ತೆ. ಕಡಲೆಕಾಯಿ ತಗೊಂಡ್ರಾ? ಕಡಲೆಕಾಯಿ ತಗೊಂಡ್ವಿ. ಸೊ ಮನೆಗೆ ಆಲ್ರೆಡಿ ಅರ್ಧ ಶಾಪಿಂಗ್ ಆಗೋಗ್ಬಿಟ್ಟಿದೆ. ಮಾಡ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿದೆ, ಎಲ್ಲರೂ ನೋಡಿ ಖುಷಿ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಸೊ ಜಾತ್ರೆಗೆ ಬಂದ್ವಿ, ಆಟ ಆಡಿದ್ವಿ, ಕಡ್ಲೆಕಾಯಿ ತಿಂದ್ವಿ, ತೊಗೊಂಡ್ವಿ, ಗೇಮ್ಸ್ ಆಡಿದೆ, ಜನಗಳನ್ನ ಮಾತಾಡಿಸ್ದೆ, ಎಲ್ಲ ಮಾಡಿದೆ. ಸುವರ್ಣ ಜೊತೆ ಇವತ್ತು ನಾನು ಕೂಡ ಈ ಬ್ಯಾಂಗ್ಳೂರು ಜಾತ್ರೆನ ಎಕ್ಸ್ಪೀರಿಯನ್ಸ್ ಮಾಡಿದೆ ಫಸ್ಟ್ ಟೈಮ್. ವೆರಿ ಸರ್ಪ್ರೈಸಿಂಗ್. ಈ ಥರ ನಡೀತೆ ಅಂತ ನಂಗೆ ಐಡಿಯಾ ಇರಲಿಲ್ಲ. ಇವತ್ತು ಇಲ್ಲಿಗೆ ಬಂದು ಬ್ಯಾಂಗ್ಳೂರನ್ನ ಇನ್ನೊಂದು ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋ ಅವಕಾಶ ಸಿಕ್ತು. ನಾನು ಥ್ಯಾಂಕ್ ಯು ಸುವರ್ಣ ಆ ಅವಕಾಶಕ್ಕೆ. ಆ್ಯಂಡ್ ನನ್ನ ಸಿನಿಮಾ ಜಾಕ್ಸನ್ ಮುಂದಿನ ತಿಂಗಳು ರಿಲೀಸ್ ಆಗ್ತಾಯಿದೆ. ಆಡಿಯೋ ಲಾಂಚ್ ಈ ಮಂತ್ ಎಂಡಲ್ಲಿ ಆಗುತ್ತೆ. ಸಾಂಗ್ಸ್ಗಳನ್ನ ಕೇಳಿ, ಸಿನಿಮಾ ನೋಡಿ, ಥಿಯೇಟ್ರಿಗೆ ಬನ್ನಿ. ಸದ್ಯಕ್ಕೆ ಇವತ್ತಿಗೆ ಇಲ್ಲಿಗೆ ನನ್ನ ಜಾತ್ರೆ ಎಕ್ಸ್ಪೀರಿಯನ್ಸ್ ಮುಗೀತು. ಎಲ್ಲನೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದೆ. ಥ್ಯಾಂಕ್ ಯು ಸುವರ್ಣ ಅಗೇನ್ ಒಂದು ಅವಕಾಶಕ್ಕೆ, ಒಂದು ಹೊಸ ಎಕ್ಸ್ಪೀರಿಯನ್ಸ್ಗೆ. ಈ ಅವಕಾಶನ ನೀವು ಮಿಸ್ ಮಾಡ್ಕೊಬಿಡಿ. ಮತ್ತೆ ಬಂದು ನೀವು ಕೂಡ ಈ ಜಾತ್ರೆನ ನೋಡಿ ಬ್ಯಾಂಗ್ಳೂರ್ನ ಇನ್ನೊಂದು ಅವತಾರನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ದಿಸ್ ಇಸ್ ಪಾವನ. ಟೇಕ್ ಕೇರ್, ಲವ್ ಯು ಆಲ್.